ಮದರ್ ಇಂಡಿಯಾ, ಊಟ ತಿಂಡಿ ಬಿಟ್ಟು ಮಾತ್ರೆನೂ ತಗೊಳ್ಳದೆ ಹೋದರೆ ಸತ್ತು ಬಿಡಬಹುದು, ಸತ್ತು ಬಿಟ್ಟರೆ ಈ ಜಯಂತನಿಂದ ತಪ್ಪಿಸ್ಕೊಂಡು ಬಿಡಬಹುದು ಅಂತ ಅಂದ್ಕೊಂಡಿದೀಯಾ? ಅದು ಅಷ್ಟು ಸುಲಭವಾಗಿ ಸಾಧ್ಯ ಇಲ್ಲ. ಇಲ್ಲಿ ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ ಮದರ್. ಆನ್ ನ್ಯೂಸ್ ಇರೋದು ಅರ್ಜುನನ ಬಗ್ಗೆ. ಆನ್ಲಿಲ್ಲ ಅಂದರೆ ನ್ಯೂಸ್ ಹೇಳಲ್ಲ. ವೆರಿ ಗುಡ್. ನಿನ್ನ ಮಗ ಸುಪುತ್ರ ವಂಶೋದ್ಧಾರಕ ಈಗ ನನ್ನ ಮನೆಯಲ್ಲೇ ಇದೆ. ಏನು ನನ್ನ ಮಗ ನಿನ್ನ ಮನೇಲಿದ್ದಾನ? ನೋಡಪ್ಪ, ಒಂದೇ ಒಂದ್ಸಲ ನನ್ನ ಮಗನ ನನಗೆ ತೋರಿಸ್ಬಿಡು. ನಾನು ಈ ಜೀವನ ಹಿಡಿದಿಟ್ಕೊಂಡಿರೋದು ಅವನನ್ನು ನೋಡೋಕ್ಕೋಸ್ಕರ. ಒಂದ್ಸಲ ಅವನ್ನ ನೋಡಿ ನಾನು ಕಣ್ಣು ಮುಚ್ಕೊಂಡ್ಬಿಡ್ತೀನಿ. ಅರೆ, ನೀನು ನೋಡ್ಬಿಡ್ತೀಯ, ಪ್ರಾಣ ಬಿಟ್ಬಿಡ್ತೀಯ. ಅದಕ್ಕೆ ನಾನು ಅಷ್ಟು ವರ್ಷದಿಂದ ನಿನ್ನ ಕಾಪಾಡ್ಕೊಂಡು ಬಂದಿರೋದು. ಓ ಮದರ್, ಇಲ್ಲಿ ನೀನು ಅವನನ್ನು ನೋಡಬಾರ್ದು, ಅವನು ನಿನ್ನನ್ನು ನೋಡಬಾರ್ದು. ಇದು ಜಯಂತನ ಹಠ, ಮರಿಬೇಡ. ನೋಡು, ನೀನು ಹೇಗೆ ಹೇಳ್ತೀಯೋ ಕೇಳ್ಕೊಂಡು ಬಿದ್ದಿರ್ತೀನಿ. ನನ್ನ ಮಗನ ಒಂದ್ಸಲ ನನಗೆ ತೋರಿಸ್ಬಿಡಪ್ಪ. ಅಷ್ಟು ವರ್ಷಗಳ ಹಿಂದೆ ನನ್ನ ಗೆಳೆಯನ್ನ ನನ್ನಿಂದ ದೂರ ಕರ್ಕೊಂಡು ಹೋಗಬೇಡಿ, ದಯವಿಟ್ಟು ನಮ್ಮಿಬ್ಬರನ್ನ ದೂರ ಮಾಡಬೇಡಿ ಅಂತ ನಾನು ಹೀಗೆ ಗೋಗರಿತಾ ಇದ್ದೆ. ನೀವ್ಯಾರು ನನ್ನ ಮಾತು ಕೇಳಲಿಲ್ಲ. ಹಾಗಾದ್ರೆ ಈಗ ನಾನು ಯಾಕೆ ನಿಮ್ಮ ಮಾತನ್ನು ಕೇಳಬೇಕು? ನೋಡು ಮದರ್, ನಮ್ಮಿಬ್ಬರನ್ನು ದೂರ ಮಾಡಿದ ತಪ್ಪಿಗೆ ಈಗ ನೀವು ಅದೇ ನೋವನ್ನು ಅನುಭವಿಸ್ಬೇಕು. ಈಗ ನೋಡು ಮದರ್, ನೀನು ನಿನ್ನ ಮಗನಿಗೋಸ್ಕರ ಹಂಬಲಿಸ್ಬೇಕು, ನಿನ್ನ ಮಗ ನಿನಗೋಸ್ಕರ ಹಂಬಲಿಸ್ಬೇಕು. ಆದರೆ ನೀವು ಯಾವತ್ತೂ ಒಂದಾಗಬಾರ್ದು. ನೀವು ನಮ್ಮಿಬ್ಬರನ್ನ ದೂರ ಮಾಡಿ ನನಗೆ ಕೊಟ್ಟಿರೋ ನೋವನ್ನು ನೀನು ಅನುಭವಿಸ್ಬೇಕು ಮದರ್. ನಿನ್ನ ಮಗನ ಹತ್ರನೂ ಹೀಗೆ ಕೈ ತುತ್ತು ತಿನ್ನಿಸ್ಕೊಳ್ಬೇಕು ಅಂತ ನಿನಗೆ ಆಸೆ ಅನ್ಸುತ್ತಲ್ಲ? ಸ್ಯಾಡ್ಲಿ ಅದು ಈ ಜನ್ಮದಲ್ಲಿ ಸಾಧ್ಯನೇ ಇಲ್ಲ ಮದರ್. ಅದು ಅಲ್ಲದೇನೆ ನೀನು ಎಷ್ಟೇ ಜೋರಾಗತ್ತರೂ ನಿನ್ನ ಮಗನ ಅದು ತಲುಪೋದಿಲ್ಲ. ಯಾಕೆ ಹೇಳು? ನಿನ್ನ ಮಗನಿಗೆ ಕಿವಿ ಕೇಳಿಸೋದಿಲ್ಲ. ಅವನ ಪರಿಸ್ಥಿತಿಗೆ ನೀನು ಕಾರಣ ಮದರ್, ನೀನು. ಬೇಡ ಮದರ್, ಇಷ್ಟೊಂದು ಕಣ್ಣೀರು ಈಗಲೇ ಬೇಡ. ಪಿಕ್ಚರ್ ತೋ ಅಭಿ ಬಾಕಿ ಹೈ, ಇನ್ನು ಎಷ್ಟೋ ತಿರುವುಗಳಿವೆ, ರೋಚಕ ಸನ್ನಿವೇಶಗಳಿವೆ. ಹೀಗೆ ಶೋಚನೀಯ ಪರಿಸ್ಥಿತಿಗಳಿವೆ. ಅದಕ್ಕೆ ನಿನ್ನ ಈ ಕಣ್ಣೀರನ್ನು ಕಾಪಾಡಿಕೊಂಡು ಇಟ್ಕೋ. ಮತ್ತೆ ಏನಾದರೂ ನೀನು ಊಟ ಮಾಡಿಲ್ಲ, ಮಾತ್ರೆ ತಗೊಂಡಿಲ್ಲ ಅಂತ ನನಗೆ ಫೋನ್ ಬಂದರೆ ನಾನು ಮೃಗ ಆಗಬೇಕಾಗುತ್ತೆ. ನಿನ್ನ ಪಾಲಿಗೆ ಜಯಂತ ಯಾವಾಗಲೂ ಮೃಗನೇ. ಆದರೆ ಈ ಮುಖನ ನಿನ್ನ ಮಗಂಗೂ ತೋರಿಸ್ಬೇಕಾಗುತ್ತೆ. ಹುಷಾರ್. ಬರ್ತೀನಿ. ನೀರು ಕುಡೀರಮ್ಮ. ಅಮ್ಮ ಕುಡೀರಮ್ಮ ನೀರು.
ವಿಶ್ವ ಅವರೇ ಬೆಂಕಿ ಅಣ್ಣನ ತಾಯಿ. ಬಾಜಾನು ಒಳಗೆ ಹೋಗಿ ಕರ್ಕೊಂಡು ಬರೋಣ. ಈಗ ಹೇಗೋ ಆಗುತ್ತೆ, ಒಳಗಡೆ ಅವರೆಲ್ಲ ಇದಾರಲ್ಲ. ಅವರೆಲ್ಲ ನನಗೆ ಯಾವ ಲೆಕ್ಕಾಜಾನು ಒಂದೊಂದು ಕೊಟ್ಟರೆ ಎಲ್ಲ ಮಕ್ಕಳೇ ಮಲ್ಕೋತಾರೆ. ವಿಶ್ವ ತಲೆ ಕಟ್ಟಿದೆ ಅಂತ ಬಣ್ಣಕ್ಕೆ ತಚ್ಕೊಳಕ್ಕಾಗುತ್ತಾ ಹೇಳು? ಈಗ ಅದೆಲ್ಲ ಏನೂ ಬೇಡ. ನಮ್ಗೀಗ ಇವ್ರು ಎಲ್ಲಿದ್ದಾರೆ ಅಂತ ಗೊತ್ತಾಗಿದೆ ಅಲ್ವಾ, ಅಷ್ಟು ಸಾಕು. ನೀನು ಮೊದಲು ಈ ಲೊಕೇಶನನ್ನು ನೋಟ್ ಮಾಡ್ಕೊ, ಆಮೇಲೆ ಏನು ಮಾಡಬೇಕು ಅಂತ ನಾನು ಹೇಳ್ತೀನಿ. ಆಯ್ತಾ? ಬಾ. ವಿಕ್ಕಿ, ಜಯಂತ್ ಅವ್ರು ಬಂದ್ರು. ಇಲ್ಲಿ ನೋಡು, ಬಂದು ಏನಾದರೂ ಕೇಳಿದ್ರೆ ಏನು ಹೇಳಬೇಕು ಅಂತ ನೆನಪೈತೆ ತಾನೇ? ಇಬ್ರದ್ದು ಊಟ ಆಯ್ತಾ? ಎಲ್ಲಿ ನಿಮ್ಮ ತಂಗಿ? ಅಲ್ಲ, ಮುದ್ದಿನ ತಂಗಿ ನೀವೇನಾದ್ರು ಮನೆಗೆ ಬಂದರೆ ನಿಮ್ಮ ಹಿಂದೆನೇ ಓಡಾಡ್ತಾರೆ. ದೂರ ಹೋಗ್ಬಿಟ್ಟಿದ್ದಾರೆ ಇವತ್ತು. ಜಾನ್ವಿ ಅವರೇ, ಹೊರಗಡೆ ಹೋದ್ರ? ನಾನೊಂದ್ಸಲಿ ಫೋನ್ ಮಾಡ್ತೀನಿ. ಆ ಥರ ಹೇಳಿದೆ ಎಲ್ಲೂ ಹೋಗಲ್ಲ. ಅದು ಅಂಗಡಿಲಿ ಏನೋ ತರೋದಿತ್ತು ಅಂತ ಹೋದ್ರು. ಅಂಗಡಿಗ? ಜಯಂತ, ಇದೇನೋ ಇದು? ಇವರೆಲ್ಲ ಬಂದ ದಿವಸನೂ ಚಿನ್ನು ಮರಿ ಮಾರ್ಕೆಟ್ ಹೋಗಿದ್ದೆ ಅಂತ ಲೇಟಾಗಿ ಬಂದರು. ಇವ್ರು ಹೀಗೆ ಪದೇ ಪದೇ ಎಲ್ಲಿಗೆ ಹೋಗ್ತಾ ಇದ್ದಾರೆ? ಇವ್ರು ಆಲ್ರೆಡಿ ಬಂದಿದ್ದಾರೆ. ಈಗ ಅಣ್ಣ ಅದಕ್ಕೆನ ಏನೇನು ಕೇಳಿರ್ತಾರೋ, ಭಯದಲ್ಲಿ ಬಾಯ್ ಬಿಟ್ಬಿಟ್ರೆ ಕಷ್ಟ.